ನಾಳೆ ಏಪ್ರಿಲ್ 17 ಶಕ್ತಿಶಾಲಿ ಶುಕ್ರ ಅಮಾವಾಸ್ಯೆ. ಅಕ್ಷಯ ಅಮಾವಾಸ್ಯೆ ಬಂದಿದೆ. ಒಂದೇ ಒಂದು ತೆಂಗಿನಕಾಯಿ ನಿಮ್ಮ ಬದುಕನ್ನು ಬದಲಿಸುತ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡಿ ಹಣ ಚೆನ್ನಾಗಿ ಕೈನಲ್ಲಿ ಓಡಾಡಲು ಕಲ್ಲುಪ್ಪು ಹಾಗೂ ಬಿಳಿ ಸಾಸಿವೆಯಿಂದ ಈ ದಿನ ಯಾವ ಕೆಲಸವನ್ನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಮಾವಾಸ್ಯೆಯು ಶುಕ್ರವಾರ ಕೂಡಿ ಬಂದರೆ ಅದನ್ನು ಶುಕ್ರ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಅಕ್ಷಯ ತೃತೀಯಕ್ಕೂ ಮುನ್ನ ಬರುತ್ತಿರುವ ಈ ಅಮಾವಾಸ್ಯೆಯು ಮಹಾಲಕ್ಷ್ಮೀ ದೇವಿಯ ಅನುಗ್ರಹವು ಬಹಳ ಸುಲಭವಾಗಿ ಸಿಗುವಂತೆ ಮಾಡುತ್ತದೆ. ಮನುಷ್ಯನ ಬಡತನ ದೂರ ಮಾಡಿ ಅಷ್ಟೈಶ್ವರ್ಯ ನೀಡುವ ಈ ಶುಕ್ರ ಅಮಾವಾಸ್ಯೆಯ ದಿನ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಸ್ನಾನ ಮಾಡಿ ಒಂದು ಚೆನ್ನಾಗಿರುವ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ನೀರಿನಿಂದ ತೊಳೆದು ಆ ಕಾಯಿಗೆ ಸಂಪೂರ್ಣ ಅರಿಶಿನ ಹಚ್ಚಿ ನಂತರ ಹಸುವಿನ ತುಪ್ಪ ಹಾಗೂ ಕುಂಕುಮವನ್ನು ಬೆರೆಸಿ ಚಿಕ್ಕದಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ತೆಂಗಿನಕಾಯಿಯ ಮೇಲೆ ಬರೆಯಿರಿ. ಕೆಂಪು ಬಣ್ಣದ ಯಾವುದಾದರೂ ದಾರವನ್ನು ಆ ಕಾಯಿಗೆ ಸುತ್ತಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಹೀಗೆ ಬೇಡಿಕೊಳ್ಳಿ. ಅಮ್ಮ ಮಹಾಲಕ್ಷ್ಮಿ, ನಮ್ಮ ಸಂಕಲ್ಪಗಳನ್ನು ನೆರವೇರಿಸುವ ಕಲ್ಪವೃಕ್ಷದ ಕಾಯಿಯಿಂದ ಇವತ್ತು ನಿನ್ನ ಪೂಜೆಯನ್ನು ಮಾಡುತ್ತಿದ್ದೇನೆ. ಈ ಮನೆಯಲ್ಲಿರುವ ದಾರಿದ್ರ್ಯ ನಿವಾರಿಸು. ಎಷ್ಟೇ ಕಷ್ಟಪಟ್ಟು ದುಡಿದರೂ ನಮಗೆ ಏಳಿಗೆ ಆಗ್ತಿಲ್ಲ. ಈ ಮನೆ ಸರ್ವ ಐಶ್ವರ್ಯಗಳಿಂದ ಕಲ್ಪವೃಕ್ಷದಂತೆ ಬೆಳೆಯುತ್ತಾ ಹೋಗಲಿ. ನಮಗಿರುವ ಸಾಲಗಳೆಲ್ಲ ತೀರಲಿ ಎಂದು ಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕಧಾರ ಸ್ತೋತ್ರವನ್ನು ಓದಿ. ನೀವು ಎಷ್ಟೇ ಕಡು ಬಡತನದಲ್ಲಿದ್ದರೂ ಈ ಒಂದೇ ಒಂದು ಉಪಾಯವನ್ನು ಈ ಶುಕ್ರ ಅಮಾವಾಸ್ಯೆಯ ದಿನ ಮಾಡುವುದರಿಂದ ಕೇವಲ 8 ದಿನದೊಳಗೆ ಅಷ್ಟಲಕ್ಷ್ಮಿಯರ ಕೃಪೆ ನಿಮ್ಮ ಮನೆಗೆ ಸಿಗುತ್ತದೆ. ಈ ಅಕ್ಷಯ ತೃತೀಯ ದಿನ ಆಗಲಿಲ್ಲ ಎಂದರೆ ಮುಂದಿನ ಅಕ್ಷಯ ತೃತೀಯದ ಒಳಗೆ ಸಾಕಷ್ಟು ಬಂಗಾರ, ಹಣ, ಸಿರಿ, ಸಂಪದಗಳನ್ನು ನೀವು ಮನೆಯಲ್ಲಿ ನೋಡುವುದು ಖಚಿತ. ಈ ಶುಕ್ರ ಅಮಾವಾಸ್ಯೆ ತಿಥಿಯು ಏಪ್ರಿಲ್ 16 ರಾತ್ರಿ 8 ಗಂಟೆ 11 ನಿಮಿಷಕ್ಕೆ ಆರಂಭವಾಗಿ ಏಪ್ರಿಲ್ 17 ಸಂಜೆ 5 ಗಂಟೆ 21 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಅಮಾವಾಸ್ಯೆಯ ಹಿಂದೆ ಮುಂದೆ ಹಾಗೂ ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಜಗಳ ಮಾಡಿಕೊಳ್ಳಬೇಡಿ. ಮಹಾಲಕ್ಷ್ಮಿ ಪೂಜೆಯಲ್ಲಿ ಇಟ್ಟ ಸ್ವಸ್ತಿಕ್ ಬರೆದ ತೆಂಗಿನಕಾಯಿಯನ್ನು ಅಮಾವಾಸ್ಯೆಯ ದಿನ ಸಂಜೆ ಹರಿಯುವ ನೀರಿನಲ್ಲಿ ಬಿಡಬಹುದು ಅಥವಾ ಅರಳಿ ಮರ, ತೆಂಗಿನ ಮರ, ಆಲದ ಮರದ ಕೆಳಗೆ ಇಡಬಹುದು. ತೆಂಗಿನಕಾಯಿಯು ಈ ತಂತ್ರದಿಂದ ಮಹಾಲಕ್ಷ್ಮಿಯ ನಿಮ್ಮ ಮನೆಯಲ್ಲಿ ಕರುಣೆಯನ್ನು ತೋರಿಸಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ನಿಮ್ಮ ನಿತ್ಯ ಕಣ್ಣೀರಿಗೆ ಅಂತ್ಯ ಹಾಡಿ ಅಪಾರ ಧನ ಸಂಪತ್ತನ್ನು ನೀಡುತ್ತಾಳೆ. ಇನ್ನು ಎರಡನೆಯದಾಗಿ ಕಲ್ಲುಪ್ಪಿನ ಶಕ್ತಿ ಎಲ್ಲರಿಗೂ ಗೊತ್ತೇ ಇದೆ. ಅಮಾವಾಸ್ಯೆ, ಹುಣ್ಣಿಮೆ ಜೊತೆ ಸಾಮಾನ್ಯ ದಿನಗಳಲ್ಲಿಯೂ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ತೆಗೆದುಹಾಕುತ್ತದೆ. ಸಮುದ್ರದಿಂದ ಬರುವ ಉಪ್ಪು ಮನಸ್ಸನ್ನು ಕೂಡ ಶುಚಿಗೊಳಿಸುತ್ತದೆ. ನಾಳೆ ಅಮಾವಾಸ್ಯೆಯ ದಿನ ಸಂಜೆ 5 ಗಂಟೆಗೆ ಮನೆಯೊಳಗೆ ಎಲ್ಲ ಮೂಲೆಗಳಲ್ಲೂ ಪೇಪರ್ ಅಥವಾ ಲೋಟದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತುಂಬಿಸಿ ಇಡಿ. ಮರುದಿನ ಅಂದರೆ ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ತೊಳೆದುಕೊಂಡು ಆ ಎಲ್ಲ ಮೂಲೆಗಳಲ್ಲಿಟ್ಟ ಕಲ್ಲುಪ್ಪನ್ನು ತೆಗೆದುಕೊಂಡು ಒಂದು ಪೇಪರ್ಗೆ ಕಟ್ಟಿ ಯಾರೂ ಓಡಾಡದೇ ಇರುವ ಜಾಗದಲ್ಲಿ, ಯಾರೂ ತುಳಿಯದ ಜಾಗದಲ್ಲಿ ಹಾಕಿ ಬರಬೇಕು. ಈ ಚಿಕ್ಕ ಉಪ್ಪಿನ ತಂತ್ರ ಅಮಾವಾಸ್ಯೆಯ ರಾತ್ರಿ ಸಮಯದಲ್ಲಿ ನಿಮ್ಮ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳನ್ನು ಸೆಳೆದಿರುತ್ತದೆ. ಅಮಾವಾಸ್ಯೆಯ ದಿನ ಚಂದ್ರನ ಬಲ ಭೂಮಿಗೆ ಕಡಿಮೆ ಇರುತ್ತದೆ. ಇದರಿಂದ ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಅಮಾವಾಸ್ಯೆಯ ದಿನ ರಾತ್ರಿ ಮನೆಯ ರಕ್ಷಣೆಗೆ ಕಲ್ಲುಪ್ಪನ್ನು ಮನೆಯ ಒಳಗೆ ಎಲ್ಲ ಮೂಲೆಗಳಲ್ಲಿಟ್ಟರೆ ಯಾವುದೇ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಬರುವುದಿಲ್ಲ. ಅಕಸ್ಮಾತ್ ಬಂದರೂ ಕೆಲಸ ಮಾಡುವುದಿಲ್ಲ. ಯಾವಾಗ ಉಪ್ಪಿನ ತಂತ್ರದಿಂದ ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರ ಹೋಗುತ್ತದೋ ಆಗ ಮನೆಯಲ್ಲಿರುವ ಎಲ್ಲರಿಗೂ ಪಾಸಿಟಿವ್ ಶಕ್ತಿ ಹೆಚ್ಚುತ್ತದೆ. ಅವರು ಮಾಡುವ ಪ್ರತಿ ಕೆಲಸದಲ್ಲೂ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಯಾವಾಗ ಯಶಸ್ಸು ಸಿಗುತ್ತದೆ, ಹಣ ತಾನಾಗಿಯೇ ಮನೆಗೆ ಬರುತ್ತದೆ. ಇದರಿಂದ ಸಾಲದ ಕಷ್ಟ ತೀರುತ್ತದೆ. ದೇವರ ಶಕ್ತಿ ಮನೆಯಲ್ಲಿ ಹೆಚ್ಚಾಗಿ ಕಲಹಗಳು ನಿಲ್ಲುತ್ತದೆ. ಆದ್ದರಿಂದ ತಪ್ಪದೆ ಎಲ್ಲರೂ ನಾಳೆ ಈ ಉಪ್ಪಿನ ತಂತ್ರ ಮರೆಯದೆ ಮಾಡಿ. ಮೂರನೆಯದಾಗಿ ಅಮಾವಾಸ್ಯೆ ಎನ್ನುವುದು ಪಿತೃಗಳಿಗೆ ಬಹುಪ್ರಿಯವಾದ ದಿನ. ನಿಮ್ಮ ಪೂರ್ವಿಕರನ್ನು ನೆನೆದು ನಾಳೆ ತರ್ಪಣವನ್ನು ಬಿಡಿ. ಮನೆಯಲ್ಲಿ ಮಾಡಿದ ಅಡುಗೆಯಲ್ಲಿ ಸ್ವಲ್ಪ ಭಾಗವನ್ನು ಪಿತೃಗಳ ಹೆಸರನ್ನು ಹೇಳಿ ಪಕ್ಷಿ ಪ್ರಾಣಿಗಳಿಗೆ ತಿನ್ನಲು ನೀಡಿ. ಹಸಿವು ಇಂದು ನರಳುವ ಬಡವರಿಗೆ ತಪ್ಪದೆ ನಾಳೆ ಹೊತ್ತಿನ ಊಟವನ್ನು ಕೊಟ್ಟು ಬನ್ನಿ. ಇದರಿಂದ ಪಿತೃಗಳ ಅಪಾರ ಕೃಪೆ ನಿಮ್ಮ ಕುಟುಂಬಕ್ಕೆ ಸಿಗುತ್ತದೆ. ಮದುವೆ ಶುಭ ಕಾರ್ಯಗಳು ಬೇಗನೆ ನಡೆಯುತ್ತದೆ. ಸಂತಾನ ಇಲ್ಲದ ಮನೆಗೆ ಕೃಷ್ಣನಂತ ಪುತ್ರ ಬರುತ್ತಾನೆ. ಆರೋಗ್ಯ ವೃದ್ಧಿಯಾಗುತ್ತದೆ. ಮಕ್ಕಳ ಭವಿಷ್ಯ ಚೆನ್ನಾಗಿ ರೂಪುಗೊಳ್ಳುತ್ತದೆ. ಎಲ್ಲ ದಿಕ್ಕುಗಳಿಂದಲೂ ಹಣದ ಪ್ರವಾಹವನ್ನು ಪಿತೃಗಳ ಅನುಗ್ರಹದಿಂದ ನೀವು ನೋಡಬಹುದು.
ನಾಲ್ಕನೆಯದಾಗಿ ನಾಳೆ ಶುಕ್ರ ಅಮಾವಾಸ್ಯೆಯ ದಿನ ಮಾಡಲೇಬೇಕಾದ ಮುಖ್ಯವಾದ ಕೆಲಸ ಎಂದರೆ ಅದು ದೃಷ್ಟಿ ತೆಗೆಯುವುದು. ಮನೆಯವರೆಲ್ಲ ಕೆಲಸದಿಂದ ಬಂದ ತಕ್ಷಣ ಒಂದು ಸಲ ಕೈಕಾಲು ತೊಳೆದು ನಿಮಗೆ ನೀವೇ ಬಿಳಿ ಸಾಸಿವೆಯನ್ನು ಮುಷ್ಟಿಯಲ್ಲಿಡಿದು ನಿಮ್ಮ ತಲೆಯ ಸುತ್ತ ಹಾಗೂ ಮೇಲಿನಿಂದ ಕೆಳಗೆ ದೃಷ್ಟಿಯನ್ನು ತೆಗೆದುಕೊಳ್ಳಿ. ಮನೆಯಲ್ಲಿ ಹಿರಿಯರು ಇದ್ದರೆ ಅವರ ಕೈನಲ್ಲಿ ದೃಷ್ಟಿಯನ್ನು ತೆಗೆಸಿಕೊಳ್ಳಿ. ನಂತರ ಬಿಳಿ ಸಾಸಿವೆಯನ್ನು ಒಂದು ಪೊಟ್ಟಣಕ್ಕೆ ಕಟ್ಟಿ ಯಾರೂ ಓಡಾಡದ ಜಾಗದಲ್ಲಿ ಎಸೆದು ಬನ್ನಿ. ಬಿಳಿ ಸಾಸಿವೆಯು ಕಲ್ಲುಪ್ಪಿನಷ್ಟೇ ಶಕ್ತಿಯುತವಾದದ್ದು. ಆಗಲೇ ತಿಳಿಸಿದ ಉಪ್ಪಿನ ತಂತ್ರದ ಜೊತೆ ಈ ಬಿಳಿ ಸಾಸಿವೆ ತಂತ್ರ ನಾಳೆ ಮಾಡಿದ್ದರೆ ದೇವರ ಬಲ ನಿಮಗೆ ಸಿಗುತ್ತದೆ. ಶತ್ರುಗಳ ಉಪಟಳ ಒಂದೇ ಕಡೆಯಿಂದ ನಶಿಸಿ ಹೋಗುತ್ತದೆ. ಅಕ್ಕಪಕ್ಕದ ಮನೆಯವರು ಸಂಬಂಧಿಕರು ನಿಮ್ಮನ್ನು ನೋಡಿ ಕಿಡಿಕಾರುತ್ತಿದ್ದರೆ ತಪ್ಪದೆ ನಾಳೆ ನಿಮ್ಮ ಮನೆಯ ದೇವರನ್ನು ನೆನೆದು ಹಾಲಿನ ಪಾಯಸವನ್ನು ನೈವೇದ್ಯವಾಗಿಡಿ. ಕಾಲಭೈರವನಿಗೆ ಭಕ್ತಿಯಿಂದ ಬೇಡಿಕೊಳ್ಳಿ. ಕಾಲದ ಮೂಲಕ ಕಾಲಭೈರವ ಶತ್ರುಗಳಿಗೆ ಪಾಠ ಕಲಿಸುತ್ತಾನೆ. ಶುಕ್ರ ಅಮಾವಾಸ್ಯೆಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಅಮ್ಮ ಮಹಾಲಕ್ಷ್ಮಿ ಎಂದು ಬರೆದು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.